ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಗುರುಗಳ ಗುರು ಎನ್ನಿಸಿಕೊಂಡಿರುವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಭವ್ಯ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೂಲತಃ ಶಿಕ್ಷಕರು, ಉಪನ್ಯಾಸಕರು. ಈ ವೃತ್ತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ಅದರಲ್ಲಿಯೂ ಅಪಾರ ಜ್ಞಾನ ಪಡೆದರು. ತತ್ವಜ್ಞಾನಿ ಮತ್ತು ಶೈಕ್ಷಣಿಕದ ಚಿಂತನೆ ಅವರ ಕಾರ್ಯ ಸಾಧನೆಗಳು ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಂತಹ ಹುದ್ದೆಗೆ ಕೊಂಡೊಯ್ಯುವುದು ಎಂದರೆ ತಪ್ಪಾಗಲಾರದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ಅಪಾರ ಜ್ಞಾನಿಯಾಗಿದ್ದಾರೆ ಎಂದು ದಿನಾಂಕ 2024ರಂದು ಓಂ ಸಾಯಿ ಜ್ಞಾನ ಮಂದಿರದಲ್ಲಿ ನಡೆದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಸರ್ವರೂಪಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ತಾಂಡಪ್ಪ ಬಿರಾದಾರ್ ಮಾತನಾಡಿದರು. ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಶಿಕ್ಷಕರು ಮತ್ತು ಸಮಾಜದವರು ಕೇಳಿಕೊಂಡಾಗ ಸಮಾಜಕ್ಕೆ ಮತ್ತು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾರ್ಗ ಕೊಂಡೊಯ್ಯುವಂತೆ ಶಕ್ತಿ ಇರುವುದು ಶಿಕ್ಷಕರಲ್ಲಿ. ಆದ್ದರಿಂದ ನನ್ನ ಹುಟ್ಟುಹಬ್ಬವನ್ನು ತಾವುಗಳು ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡಲು ಕಾರ್ಯ ಕೊಟ್ಟಂತಹ ಮಹಾನ್ ವ್ಯಕ್ತಿ. ಜೊತೆಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಅವರು ಹೊಂದಿರುವಂತಹ ಅಭಿಮಾನವನ್ನ ತೋರಿಸುತ್ತದೆ ಎಂದು ಸರ್ಕಾರವು ತಂದಿರುವ ಶೈಕ್ಷಣಿಕ ಹಲವಾರು ಯೋಜನೆಗಳನ್ನ ಜಾರಿಗೆ ಕಾರ್ಯರೂಪಕ್ಕೆ ಶಿಕ್ಷಕರ ಪಾತ್ರ, ಸೇವೆ ಮತ್ತು ಅವರ ಕಾರ್ಯ ಅನನ್ಯವಾದದ್ದು. ಪಾಲಕ, ಶಿಕ್ಷಕ, ಬಾಲಕ ಇವರ ಸಮನ್ವಯತೆಯಿಂದ ಉತ್ತಮ ಸಮಾಜ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಓಂ ಸಾಯಿ ಜ್ಞಾನ ಮಂದಿರದ ಧರ್ಮಾಧಿಕಾರಿ ಶ್ರೀ ಸಾಯಿ ಕಿರಣ ಅಧೋನಿ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಇಂದು ನಾವು ನಮಗೆ ವಿದ್ಯೆ ನೀಡಿದಂತಹ ಗುರುಗಳನ್ನು ಸ್ಮರಣೆ ಮಾಡುವುದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹುಟ್ಟು ಹಬ್ಬವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ. ಪ್ರತಿಯೊಬ್ಬರೂ ಗುರುಗಳಿಗೆ ಮತ್ತು ತಂದೆ ತಾಯಿಗೆ ಗೌರವ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಶಾ, ಲಕ್ಷ್ಮಿ, ಅಂಜಲಿ ಮತ್ತು ಅಭಿರಾಜ್, ಭೀಮ್ಶಿ, ಶಂಕರಗೌಡ, ಶಂಕರ್ ಸೇರಿದಂತೆ ಸಾಯಿ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು. ಆತ್ಮೀಯವಾದ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ ಬಾಬಾವರ ಹೃದಯ ಮಂದಿರದ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಓಂ ಸಾಯಿ ಜ್ಞಾನ ಮಂದಿರದ ಧರ್ಮಾಧಿಕಾರಿಗಳು ಸಕಲರಿಗೂ ಹಿತವನ್ನು ಬಯಸುವಂತ ಗೌರವಿತ ಸಾಯಿ ಕಿರಣ ಅಧೋನಿ ಅವರಿಗೆ ಅವರ ಅಂತರಾತ್ಮಕ್ಕೆ ಆತ್ಮೀಯವಾದ ಪ್ರಣಾಮಗಳನ್ನು ಸಲ್ಲಿಸಿದ್ದ ಗುರುವಾರ ಅದು ಸಾಯಿಯವರ ವಾರದಲ್ಲಿ ಕರೆಯಲ್ಪಡುವುದು. ಆ ಹಿನ್ನೆಲೆಯಲ್ಲಿ ನಾನು ಬೆಳಗ್ಗೆ ಗುರುಗಳ ಗುರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜಯಂತಿಯ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಗುರುವಾರ ಸಾಯಂಕಾಲ ನಾನು ಭಾಗವಹಿಸುವುದು ಸಹಜ. ಆದರೆ ಇವತ್ತ ನಮ್ಮ ಸಾಯಿ ಕಿರಣ ಅಧೋನಿ ಅವರು ಬಹಳ ಸಂತೋಷ ಇರುತ್ತದೆ. ಅವರು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ, ಅವರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಸರ್ವ ಜನಾಂಗವನ್ನ, ಸರ್ವ ಜನಾಂಗದ ಹಿತವನ್ನ ಬಯಸುವಂತ ಧರ್ಮಾಧಿಕಾರಿ ಆದರೆ ಅದು ಸಾಯಿ ಕಿರಣ ಅಧೋನಿ ಎಂದು ತಪ್ಪಾಗಿತ್ತು. ಕೆಲವು ಮಂದಿರದಲ್ಲಿ ಕೆಲ ವ್ಯಕ್ತಿಗಳ ಫೋಟೋ ಮಾತ್ರ ಇರ್ತಾವೆ. ಯಾವ ಮಂದಿರದೆ ಆ ವ್ಯಕ್ತಿ ಆ ಬೇರೆ ಫೋಟೋ ಇರುತ್ತೆ. ಆದರೆ ನೀವು ಬೆಳೆದಿರುವಂತ ಈ ಭಾಗದಲ್ಲಿ ಸರ್ವ ಜನಾಂಗಕ್ಕೆ ಬೇಕಿರುವಂತಹ ಸಕಲ ಫೋಟೋ ಹಾಕಿದಾಗ ಅದಕ್ಕೆ ಸರ್ವ ಜನಾಂಗದ ಪ್ರೀತಿ ವ್ಯಕ್ತಿ ಯಾರಂದ್ರೆ ಅದು ಸಾಯಿ ಕಿರಣ ಅಧೋನಿ. ನಮಗೆ ಪ್ರತಿ ಗುರುವಾರ ಬಹಳಷ್ಟು ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಮಳೆ ಬಂದು ಬಹಳ ತ್ರಾಸ ಆಗ್ತಿತ್ತು, ಬಿಸಿಲು ಬಂದು ಬಹಳ ತ್ರಾಸ ಆಗ್ತಿತ್ತು. ಎಷ್ಟೋ ನಮ್ಮ ತಾಯಿಗಳು ಆ ಬಿಸಿಲಿನಲ್ಲಿ ಮಳೆ ತೊಂದರೆ ಪಡ್ತಾರೆ. ಆದರೆ ಸಾಯಿ ಕಿರಣ ಅಧೋನಿ ಅವರ ಸತತ ಪ್ರಯತ್ನ, ನಿಮ್ಮ ಭಕ್ತಾದಿಗಳ ಆ ಬೇಡಿಕೆ ಇವತ್ತ ಪ್ರಸಾದವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಉತ್ತಮವಾದ ಚಾವಣಿ ಹಾಕಿ ನಿಮಗೆ ವ್ಯವಸ್ಥೆ ಮಾಡಿ ಇಂಥ ಒಂದು ಶುಭ ದಿನದ ಸಂದರ್ಭದಲ್ಲಿ ಗುರುಗಳ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಸರ್ವಪಲ್ಲಿ
ಬಹುಶಃ ಮೂಲತಃ ಒಬ್ಬ ಶಿಕ್ಷಕರಾಗಿ ತಮಿಳುನಾಡಿನ ತುಳುವಿನಲ್ಲಿ 1888ರಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮನವರ ಮಗನಾಗಿ ಜನಿಸಿದಂತ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಪ್ರಾಥಮಿಕ ಶಿಕ್ಷಣವನ್ನ ಮದ್ರಾಸಿನಲ್ಲಿ, ಉನ್ನತ ಶಿಕ್ಷಣವನ್ನ ಸಹ ಮುಗಿಸಿಕೊಂಡು ಬಹುಶಃ ಅತ್ಯಂತ ಪವಿತ್ರ ವೃತ್ತಿಯಾಗಿರುವಂತಹ ಶಿಕ್ಷಕರಿಗೆ ಸೇರಿದ್ದಾರೆ. ಅವರಲ್ಲಿರುವ ಜ್ಞಾನ, ಅವರಲ್ಲಿರುವ ತತ್ವಜ್ಞಾನ ಬಹುಶಃ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾರೆ. ನಂತರ ಅವರ ಉದ್ಯೋಗವನ್ನು ಕಂಡಿರುವಂತಹ ಆಗಿನ ಸರ್ಕಾರ ಅವರನ್ನ ವಿದೇಶಿ ದೇಶದ ರಾಯಭಾರಿಯನ್ನಾಗಿ, ಭಾರತ ದೇಶದ ರಾಯಭಾರಿಯನ್ನಾಗಿ ನೇಮಕ ಮಾಡುತ್ತಾರೆ. ಬಹುಶಃ ಭಾರತದಲ್ಲಿ ಹಲವಾರು ಶಿಕ್ಷಕರಿಗೆ, ಹಲವಾರು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾದಂತಹ ಉಪನ್ಯಾಸ ಮಾಡಿದಂತ ವ್ಯಕ್ತಿ. ತಮಗೆ ಗೊತ್ತಿರಬಹುದು, ನಾವೆಲ್ಲ ವಿದೇಶಕ್ಕೆ ಹೋಗ್ತೀವಿ, ಓದಂತ ಸಂದರ್ಭದಲ್ಲಿ ಅಥವಾ ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ತೀವಿ, ಶಿಕ್ಷಣವನ್ನು ಪಡೆಯಲು ಕಳಿಸ್ತೀವಿ, ಇಲ್ಲ ನಾವು ದೇಶವನ್ನು ನೋಡಲು ಹೋಗ್ತೀವಿ. ಆದರೆ ಇಡೀ ಇಂಡಿಯಾ ದೇಶದ ಹಿಸ್ಟ್ರಿಯಲ್ಲಿ ನಮ್ಮ ದೇಶದ ಒಬ್ಬ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡಿದಂತ ಮಾತು ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು. ನಮ್ಮ ದೇಶದಲ್ಲಿ ನಾವು ಉಪನ್ಯಾಸ ಮಾಡಬಹುದು, ಆದರೆ ಬೇರೆ ದೇಶದಲ್ಲಿ ಭಾರತೀಯ ಜನರ ಬಗ್ಗೆ ಅಷ್ಟು ಗೌರವ ಇಲ್ಲ. ಅಂತ ವಿದೇಶದಲ್ಲಿ ಹೋಗಿ ದೊಡ್ಡ ದೊಡ್ಡ ಪದವೀಧರರಿಗೆ, ಬ್ಯಾರಿಸ್ಟರ್ಗಳಿಗೆ, ಉಪನ್ಯಾಸಕರಿಗೆ ಉಪನ್ಯಾಸವನ್ನು ಮಾಡಿದ್ದು ಇವತ್ತ ಆ ದೇಶದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗುತ್ತದೆ. ಒಬ್ಬ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ನಂತರ ಅವರು ಈ ದೇಶದ ಉಪರಾಷ್ಟ್ರಪತಿ ಆಗ್ತಾರೆ. ಅವರ ಉದ್ಯೋಗವನ್ನು ಕಂಡು ಆಗಿನ ಜನ ಸರ್ಕಾರ ಅವರ ಉಪರಾಷ್ಟ್ರಪತಿಯನ್ನಾಗಿ ಮಾಡ್ತಾರೆ. ನಂತರ ಇನ್ನೂ ಜ್ಞಾನ, ವಿಶೇಷವಾಗಿರುವ ತತ್ವಜ್ಞಾನವನ್ನು ಕಂಡು ದೇಶದ 2ನೇ ರಾಷ್ಟ್ರಪತಿಯನ್ನಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಮಾಡ್ತಾರೆ. ಇಡೀ ಇಂಡಿಯಾ ಹಿಸ್ಟರಿಯಲ್ಲಿ ಒಬ್ಬ ಶಿಕ್ಷಕ ರಾಷ್ಟ್ರಪತಿ ಆಗಿದ್ದಂದ್ರೆ ಅದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹೆಸರು ತಪ್ಪಾಗಲಿಲ್ಲ. ಆಗ ಎಲ್ಲ ಶಿಕ್ಷಕ ಸಮೂಹ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಕೇಳಿ ಹೋಗ್ತಾರೆ. ಯಾಕಂದ್ರೆ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಕಾಲೇಜ್ ಲೆಕ್ಚರಾಗಿ ರಾಷ್ಟ್ರಪತಿಯಾಗಿ ಮುಂದೆ ಭಾರತ ದೇಶದ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿ ಅಂತವರು ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಎಲ್ಲ ನಮ್ಮ ಶಿಕ್ಷಕ ಸಮೂಹ ಹೋಗ್ತಾ ಇದೆ. ಸರ್, ನಾವು ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡ್ತಾರೆ. ಅವ್ರು ನಗ್ತಾರೆ, ಬಹಳ ನಗ್ತಾರೆ. ಯಾಕಪ್ಪ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ? ಸರ್, ಈ ದೇಶದ ರಾಷ್ಟ್ರಪತಿಗಳನ್ನು ಅದು ಶಿಕ್ಷಕ ರಕ್ತದಿಂದ ಹೋದವರು, ಶಿಕ್ಷಕರ ಪವಿತ್ರ ವೃತ್ತಿಯಿಂದ ಹೋದವರು ಅಂತ ಹೇಳ್ತಾರೆ. ಆಗ ಸರ್ವಪಲ್ಲಿ ರಾಧಾಕೃಷ್ಣ ಹೇಳ್ತಾರೆ, ವ್ಯಕ್ತಿಗಳಿಗೆ ಸನ್ಮಾರ್ಗವನ್ನು ಕೊಡುವಂತ ವ್ಯಕ್ತಿ ಶಿಕ್ಷಕ. ಅಜ್ಞಾನತೆ ಮಗತದಿಂದ ಬೆಳಗಿನ ಕಂಡು ಕೊಂಡು ಇರುವಂತ ಗುರು ಅಂತ ಮಹಾನ್ ವ್ಯಕ್ತಿ ಅಂದ್ರೆ ಶಿಕ್ಷಕ. ದಯವಿಟ್ಟು ನನ್ನ ಹುಟ್ಟುಹಬ್ಬಕ್ಕೆ ಯಾವ ಆಚರಣೆ ಮಾಡಬೇಡಿ. ನನ್ನ ಹುಟ್ಟುಹಬ್ಬನ ಪ್ರತಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಅಂತ ಕರೆಕೊಟ್ಟು ಶಿಕ್ಷಕ ಅಂದರೆ ಶಿವಸ್ವರೂಪಿಯಾಗಿ ಕ್ಷೇತ್ರೋಪಾದಿಯಲ್ಲಿ ಧರ್ಮ ಎಸಗುವವನು ಶಿಕ್ಷಕ. ಗುರು, ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಅಜ್ಞಾನ ಎಂಬ ಕತ್ತಲಿಂದ ಜ್ಞಾನ ಎಂಬ ಬೆಳಕಿನ ಕಡೆಗೆ ಕೊಂಡೊಯ್ಯನು ಗುರು. ಆದ್ದರಿಂದ ನಾವು ನೀವೆಲ್ಲರೂ ಅಕ್ಷರ ಕಲಿಸಿದಾತನಿಗೆ ಗುರು. ಆ ಗುರುವಿನ ಸ್ಮರಣೆ ಮಾಡುವಂತ ಈ ಮಹತ್ವದ ದಿನದ ಸಂದರ್ಭದಲ್ಲಿ ಹಲವಾರು ಅವರು ವಿದೇಶದಿಂದ ಉಪನ್ಯಾಸವನ್ನು ಕೊಟ್ಟು ಬಂದಂತ ಸಂದರ್ಭದಲ್ಲಿ ಆ ಶಿಕ್ಷಕರ ದಿನಾಚರಣೆ ಅವರ ಹೆಸರಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ಅವಾಗ ಈಗೆಲ್ಲ ರಥಗಳದಾವ, ಈಗೆಲ್ಲ ಮಿಷನ್ಗಳು ರಥಗಳದಾವ. ಅವಾಗ ಸಾರೋಣ ಇರ್ತದ್ದು ಟಾಂಗ, ನಮಗೆಲ್ಲ ಗೊತ್ತಿರ್ಬೇಕು ಟಾಂಗ
ವಿಚಾರ ತತ್ವಜ್ಞಾನ ಆ ಹಿನ್ನೆಲೆಯಲ್ಲಿ ಇವತ್ತ ಈ ಭವ್ಯ ಭಾರತದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿಯನ್ನ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ನಾವೊಬ್ಬ ನನ್ನ ಇವತ್ತು ಬೆಳಗಿನ ಜಾವ ನನ್ನ ಗುರುಗಳನ್ನ, ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳನ್ನ, ಸಹಶಿಕ್ಷಕರನ್ನ, ಪ್ರೌಢಶಾಲೆಯ ಸಹಶಿಕ್ಷಕರ ಮುಖ್ಯ ಗುರುಗಳನ್ನ ಹಾಗೂ ಕಾಲೇಜಿನ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ತಾವು ಇವತ್ತು ಸ್ಮರಣೆ ಮಾಡಿ ನನ್ನ ಈ ಒಂದು ಮಟ್ಟಕ್ಕೆ ತರುವ ಕಾರಣೀಕರ್ತನಾದ ಆ ಗುರುವಿನಲ್ಲಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತ ಈ ಒಂದು ಧರ್ಮಾಧಿಕಾರಿಗಳಿರುವಂತ ಸಾಹಿತ್ಯ ಆದರಣೀಯರಿಗೂ ಮತ್ತು ಎಲ್ಲ ನಮ್ಮ ಸಕಲ ಸದ್ಭಕ್ತರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರ ಮಾಡ್ತೇನೆ. ಜೋರಾದ ಚಪ್ಪಾಳೆ. ಬಹಳ ಧನ್ಯವಾದಗಳು. ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ವಿಷಯಕ್ಕೆ ಎಲ್ಲ ವಿಷಯದ ಬಗ್ಗೆ ಜ್ಞಾನವುಳ್ಳಂತ ವ್ಯಕ್ತಿ ಅಂದರೆ ಗುರುದರ್ಶ ಅವರು.